कर्नाटका गुलबर्गा शहर के डिप्टी कमिश्नर ऑफिस के रूबरू मदिका समाज के रहनुमाओं और खवातीन की जानिब से एहतजाज मुनज़्ज़म करते हुए मीडिया के नुमाइंदों को बताया कि किस तरह से एक प्राइवेट हॉस्पिटल में डिलीवरी के बाद एक खातून की जान चली गई। जिस हॉस्पिटल में ज्योति नामी 25 साल औरत को डिलीवरी के लिए भर्ती करवाया गया था, डिलीवरी होने के बाद ज्योति की देखभाल सही ना होने की वजह से मौत वाक़े हो गई। जिस प्राइवेट हॉस्पिटल में ज्योति को भर्ती करवाया गया था, वहां की डॉक्टर चंद्रिका ने लापरवाही बरती, जिसकी वजह से ये वाक़या पेश आया। बताया गया है कि डॉक्टर चंद्रिका सरकारी हेल्थ सेंटर की हेड है। मादिका समाज के लोगों ने डीसी मैडम इंचार्ज मिनिस्टर और पुलिस ऑफिसर से मुतालबा किया कि इस डॉक्टर को फौरन डिसमिस करते हुए उसके हॉस्पिटल का लाइसेंस रद्द करें। ज्योति के मासूम बच्चे की देखभाल का जिम्मा लेने की मुकामी इंतज़ामिया से दरख्वास्त की। अगर हुकूमत और मुकामी इंतज़ामिया कुछ नहीं करता है तो बड़े पैमाने पर एहतजाज मुनज़्ज़म करने की बात कही। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಚಂದ್ರಿಕಾ ಅವರು ಅಮಾನತ್ ಆಗಲೇಬೇಕು. ಚಂದ್ರಿಕಾ ಅವರಿಗೆ ಬಂಧಿಸಲೇಬೇಕು. ಚಂದ್ರಿಕಾ ಅವರಿಗೆ ಕೂಡಲೇ ಬಂಧಿಸಲೇಬೇಕು. ಚಂದ್ರಿಕಾ ಅವರಿಗೆ ಕೂಡಲೇ ಬಂಧಿಸಲೇಬೇಕು. ಲಕ್ಷ್ಮಿ ಅವರಿಗೆ ನ್ಯಾಯ ಸಿಗಲೇಬೇಕು. ಇವತ್ತಿನ ದಿವಸ ಈ ಮೀಡಿಯಾದ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಇದು ಒಂದು ಹೊಸ ತರದ ಹೋರಾಟ. ಇದು ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ, ಎಷ್ಟು ದಿವಸ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ, ನಮಗೆ ನ್ಯಾಯ ಕೊಡ್ಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯ ಮಾಡ್ತಾರ. ಹೆರಿಗೆ ಬಾಣತಿ ಏನಪ್ಪಾ ಅಂತಂದ್ರ ಸಾಹಿತ್ಯ ಸುದ್ದಿ ಕೇಳಿದ್ದೀವಿ ನಾವು. ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ದುಡ್ಡು ತಿಂದು ಏನಪ್ಪಾ ಅಂತಂದ್ರೆ ನಿರ್ಲಕ್ಷ್ಯ ಮಾಡಿ ಒಬ್ಬ ಸಹೋದರಿಗೆ ಏನಪ್ಪಾ ಅಂತಂದ್ರೆ ಕೊಲೆ ಮಾಡ್ತಾಳೆ ಅಂತಂದ್ರೆ, ಇಂಥ ನಾಲಾಯಕ್ ಡಾಕ್ಟರ್ ಯಾರು ಚಂದ್ರಿಕಾ ಅಂತಕ್ಕಂತಕಿ ಅವ್ರಿಗೆ ಏನಪ್ಪಾ ಅಂದ್ರೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಈ ಜಿಲ್ಲಾ ಆಡಳಿತಾಧಿಕಾರಿಗಳಾಗಿರ್ಬೋದು, ಅವ್ರ ಆಕೆಗೆ ಸಸ್ಪೆಂಡ್ ಮಾಡಬೇಕು. ಮತ್ತೆ ಅದು ಆಸ್ಪತ್ರೆಯನ್ನು ಸುರಕ್ಷಾ ಅಂತ ಹೆಸರಿಟ್ಟಿದ್ರೆ ಅದು ಅಸುರಕ್ಷಿತವಾಗಿರುವುದರಿಂದ ಅದು ಕೂಡಲೇ ಬಂದ್ ಮಾಡಬೇಕು. ಆಕೆಯಿಂದ ಸರ್ಕಾರಿ ನೌಕರಿಯಿಂದ ಏನಪ್ಪಾ ಅಂದ್ರೆ ವಜಾ ಮಾಡ್ಬೇಕಂತಕ್ಕಂತ ಒಂದು ವಿಷಯದಿಂದ ಏನಪ್ಪಾ ಅಂದ್ರೆ ನಾವೇನಪ್ಪಾ ಅಂದ್ರ ಇದು ಹೊಸ ಹೋರಾಟವನ್ನು ಮಾಡ್ತಾ ಇದ್ದೀನಿ. ಎಲ್ಲಿವರೆಗೆ ಜಿಲ್ಲಾಧಿಕಾರಿ ಬರುವುದಿಲ್ಲ, ಎಲ್ಲಿವರೆಗೆ ನನ್ನ ಸೋದರಿಗೆ ನ್ಯಾಯ ಸಿಗೋದಿಲ್ಲ, ಎಲ್ಲಿವರೆಗೆ SP ಬಂದೇನಪ್ಪ ಅಂತಂದ್ರೆ ಯಾವ ರೀತಿ ಆಶ್ವಾಸನೆ ಕೊಟ್ಟಾನ, ಯಾವ ಶಿವಕುಮಾರ್ ಅಂತಕ್ಕಂಥ ನಮ್ಮ ಜನಾಂಗದ ಮೇಲೆ ಏನಪ್ಪಾ ಅಂದ್ರೆ ಅನ್ಯಾಯ ಮಾಡ್ಯಾನ, ಹಲ್ಲೆ ಮಾಡ್ಯಾನ, ಅವನ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆಗ್ಬೇಕು. ಆಗೋವರೆಗೆ ಏನಪ್ಪಾ ನಾನು ಹೀಗೆ ಬಿದ್ದಿರ್ತೀನಿ, ಅದಕ್ಕೆ ಏನೇ ಬರಲಿ ನಾನು ಎದುರಾಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಬಿಡೋದಿಲ್ಲ. ನಾವು ಈ ಹೋರಾಟಕ್ಕೆ ಏನಪ್ಪಾ ಅಂದ್ರ ನಾನು ಎಲ್ಲಾ ನನ್ನ ಮಾದಿಗ ಬಂಧುಗಳಿಗೆ ಹೇಳ್ತಾ ಇದ್ದೀನಿ, ಈ ರಸ್ತೆ ಬಂದ್ ಮಾಡಲೇಬೇಕು.
ಈಗ ಈ ರಸ್ತೆ ನೀವು ಬಂದ್ ಮಾಡ್ಲಿಲ್ಲ ಅಂತಂದ್ರೆ ನಮಗೆ ನ್ಯಾಯ ಸಿಗೋದಿಲ್ಲ ಅಂತಕ್ಕಂಥ ಮಾತಾಡ್ತೀನಿ. ಯಾಕಂದ್ರೆ ಈಗಾಗಲೇ ವಿಧಾನಸಭೆಯಲ್ಲಿ ಪ್ರಚಾರಕ್ಕೆ ಏನಪ್ಪ ಅಂದ್ರೆ ಇವತ್ತಿನ ದಿವಸ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇದು ಒಂದು ಬಹಳ ಅನ್ಯಾಯವಾದ ಕೊಲೆ, ಒಂದೇನಪ್ಪ ಅಂದ್ರೆ ಅಮಾನುಷವಾದ ಕೊಲೆ. ಸುಮಾರು ಒಂದು 25 ವರ್ಷದ ಹುಡುಗಿದೇನಪ್ಪ ಅಂದ್ರೆ ಇವತ್ತಿನ ದಿವಸ ಈ ಡಾಕ್ಟರ್ ಕೊಲೆ ಮಾಡಿರ್ತಾಳ ಅಂತಂದ್ರೆ ಅದಕ್ಕೆ ನ್ಯಾಯ ನಮಗೆ ಸಿಗಲೇಬೇಕನ್ನಕ್ಕಂತ ಉದ್ದೇಶದಿಂದ ಏನಪ್ಪ ಅಂದ್ರೆ ನಾವು ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ಹೆಸರು ರಾಜೀವ್ ಮುಕ್ಕಣ್ಣ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಹೋರಾಟಗಾರ. ಧನ್ಯವಾದಗಳು. ಚಂದ್ರಿಕಾ ಅವರಿಗೆ ನಿರ್ಲಕ್ಷ್ಯತನದಿಂದ ಕೊಲೆ ಮಾಡತಕ್ಕಂತ ಡಾಕ್ಟರ್ ಚಂದ್ರಿಕಾ ಅವರಿಗೆ, ಮಾದಿಗ ಸಹೋದರಿ ಜ್ಯೋತಿ ಕಟ್ಟಿಮನಿ ಅವರಿಗೆ ಕೊಲೆ ಮಾಡತಕ್ಕಂತ ಡಾಕ್ಟರ್ ಚಂದ್ರಿಕಾ ಅವರಿಗೆ ಏನೋ ತ್ರಾಸ್ ಮಾಡ್ಕೊಳತ್ತಾಳ ಬಾ ಅಂತ ಅಂದಿರಿ ಸರ್. ಹೋಗಿದ್ದೇರಿ, ನಮಗ್ ತ್ರಾಸ ಆಗತ್ತದ. ನಮ್ಮ ಅಕ್ಕ ಮೇಡಮ್ ಬರ್ರಿ ಮೇಡಮ್ ನಮ್ ತಂಗಿ ನೋಡ್ಬರ್ರಿ ತ್ರಾಸ ಆಗದ ಅಂದ್ರ ಬರ್ತೀನಮ್ಮ ಇದೇ ಹೇಳಿ ರಾತ್ರಿ 8 ಗಂಟೆ ತನ ಟೈಮ್ ವೇಸ್ಟ್ ಮಾಡ್ರ. ಆಮೇಲೆ ಸೀರಿಯಸ್ ಅದ ಹುಡುಗಿ ಬೇರೆ ಕಡೆ ಮೊದ್ಲೇ ಹೇಳಿದ್ರು ನಾವು ಬೇರೆ ಹಾಸ್ಪಿಟಲ್ ಹೋಗ್ತಿದ್ದೇವ್ರಿ ಸರ್. ಆಕಿಂದಲ್ಲಿ ಯಾವ ಮಷಿನ್ ಬಿ ಇಲ್ರಿ ಸರ್. ನಮ್ ತಂಗಿಗೆ ಅಕ್ಕಿ ನಿರ್ಲಕ್ಷ್ಯ ಮಾಡಕ್ ಒಂದಾವ್ ನೋಡ್ರಿ ಸರ್. ಚಲೋ 4-5 ಗಂಟೆ ಟೈಮ್ ತಗೊಂಡ್ರಿ. ನಮ್ ತಂಗಿಗೆ ತ್ರಾಸ ಆಗಿದೆ ಹಿಡ್ದು ಒಟ್ ನಿರ್ಲಕ್ಷ್ಯ ಮಾಡಕ್ ಒಂದಾರಿ ನಮ್ ತಂಗಿ. ಅದು 1 ಗಂಟೆಗೆ ಯಾವ್ದೋ ಇಂಜೆಕ್ಷನ್ ಮಾಡ್ದೇವಂತ್ರಿ 2 ಅವಾಗಿನ ಹಿಡ್ದ ಸ್ಟಾರ್ಟ್ ಆಗದತ್ರಿ. ಆಮೇಲೆ ನಮ್ಮ ಅಕ್ಕ ಎಷ್ಟ್ ಬರ್ರಿ ಮೇಡಮ್ ನೋಡ್ಬರ್ರಿ ಅಂದ್ರೆ ಬರೀ ಕೈದಾಗಿನಿದಾರಿ ಕಳ್ಸಾವ್ರಿ. ಮೇಡಮ್ ಬಂದ್ ಒಟ್ಟ ನೋಡೇ ಇಲ್ರಿ ಆಕಿ. ಮೇಡಮ್ ಬಂದ್ ರಾತ್ರಿ 8 ಗಂಟೆಗೆ ಬಂದಾಡ್ರಿ. ನಮ್ ತಂಗಿ 1 ಹಿಡ್ದೆ ಸ್ಟಾರ್ಟ್ ಆಗದ್ರಿ ತ್ರಾಸ. ರಾತ್ರಿ 8 ಗಂಟೆಗೆ ಬಂದ್ ಬೇರೆ ಹಾಸ್ಪಿಟಲ್ ಒಯ್ನು ಅಂದಿಲ್ರಿ. ನಿಂದ್ರಿ ಬರೀ ಇದೇ ಹೇಳಿದ್ರು. ನಾವ್ ಬೇರೆ ಹಾಸ್ಪಿಟಲ್ ಹೋದ್ರೆ ನಮ್ ಟೈಮ್ ಉಳಿತೀವ್ರಿ. ಆಕಿಂದಲ್ಲಿ ಯಾವ ಮಷಿನ್ ಬಿ ಇಲ್ಲಂತ್ರಿ ಸರ್. ಒಟ್ಟಕ್ಕೆ ನಿರ್ಲಕ್ಷ್ಯ ಮಾಡೇ ನಮ್ ತಂಗಿ ಕೊಂದಾಳ ನೋಡ್ರಿ ಸರ್. ನಾ ಇದ್ದೇ ಹೇಳ್ತೀನಿ, ಅವ್ರು ನಿರ್ಲಕ್ಷ್ಯ ಮಾಡ್ಯಾರ, ನಿರ್ಲಕ್ಷ್ಯನೇ ಮಾಡಾಳ್ರಿ. ನನ್ನ ಹೆಸರು ನಮ್ ತಂಗಿ ಜ್ಯೋತಿರಿ, ನಾವ್ ರಕ್ಕರಿನ ಶಶಿಕಲಾ ಕಟ್ಟಿಮೆ. ನಮ್ ತಂಗಿ ಜ್ಯೋತಿರಿ, ನಮ್ ತಂಗಿ ನನಗ್ ಉಳಿಸ್ಕೊ ಅಂದಿರ್. ನಾವ್ ಬೇರೆ ಹಾಸ್ಪಿಟಲ್ ಹೋದ್ರೆ ನಮ್ ತಂಗಿ ಉಳಿತೇವ್ರಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಒಬ್ಬ ಮಹಿಳೆಯಾಗಿ, ಸರ್ಕಾರಿ ವೈದ್ಯೆಯಾಗಿ ಒಬ್ಬ ಮಹಿಳೆಗೆ ಈ ತರ ಆಗಿರೋದನ್ನ ಗಮನಕ್ಕೆ ಬರದೇನೆ ಆಕಿ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಸರ್ಕಾರಿ ವೈದ್ಯೆಯಾಗಿ ಮತ್ತು ತನ್ನ ಸಂಸ್ಥೆಯೂ ನಡೆಸ್ತಾ ಸರ್ಕಾರಿ ವೈದ್ಯೆಯಾಗಿ ಪ್ರೈಮರಿ ಹೆಲ್ತ್ ಸೆಂಟರ್ ನಲ್ಲಿ ಇರ್ತಕ್ಕಂತ ರೋಗಿಗಳನ್ನ ನೋಡ್ದೇನೆ ಅಲ್ಲಿಂದ ತನಗ್ ಬೇಕಾದಂತ ಪೇಷಂಟ್ಗಳು, ಇವತ್ತು ಬಾಣೆತನ ಪೇಷಂಟ್ ಆಗಿರ್ಬೋದು, ಮತ್ತು ಮಕ್ಕಳಾಗಿಲ್ಲ ಅಂದ್ರೂ ನಾನು ಮಗುನ್ ಮಾಡ್ಕೊಡ್ತೀನಿ ಅಂತೇಳಿ ಅಲ್ಲಿಂದ ಎಲ್ಲಾ ಪೇಷಂಟ್ಗಳನ್ನ ತನ್ನ ಹಾಸ್ಪಿಟ್ಲ್ ಕರೆತಂದು ನಿರ್ಲಕ್ಷ್ಯ ವಹಿಸಿ ಕರೆತಂದ್ರೂ ಪರವಾಗಿಲ್ಲ. ಅವ್ರ ದುಡ್ಡಿಗೇನೋ ಹಿಂದೆ ಮುಂದೆ ನೋಡಿರ್ಲಿಲ್ಲ. ಆದ್ರೆ ಜೀವ ಉಳಿಸ್ತಕ್ಕಂತ ಕರ್ತವ್ಯ ಅವ್ರದ್ದಾಗಿತ್ತು, ಅದನ್ನ ಅವ್ರು ಮಾಡ್ಬೇಕಾಗಿತ್ತು. ಆ ತರ ಮಾಡಿಲ್ಲ. ಇವತ್ತಿನ ದಿನ ಅಮಾಯಕ ಹೆಣ್ಣು ಮಗಳ ಜೀವ ತೆಗೆದು ಇವತ್ತು ಬಾಳಿ ಬದುಕಬೇಕಾದಂತ ಮಹಿಳೆ ಜೀವ ತೆಗೆದು ಇವತ್ತು ಆ ಮಹಿಳೆಗೆ ಈಗ ನಾನು ಒಬ್ಬ ಮಹಿಳೆ, ನನ್ನ ಮಕ್ಕಳು ನನ್ನ ಸಂಸಾರ ಅನ್ನೋ ನೆನಪಿಗೆ ಹಾಕಿರ್ಬೋದು. ಆದ್ರೆ ಈಗ ಸತ್ತ ಮಹಿಳೆಗೆ ಒಂದು ಮಗು ಅದ, ಆ ಮಗುವಿನ ಜೀವನ ಹೆಂಗ, ಮತ್ತೆ ಮುಂದೆ ಅವ್ರ ಹಿಂದಿನ ಬಂಧು ಬಳಗ ತ್ರಾಸ ಎಷ್ಟಿರ್ತದ ಸಮಾಜದಿಂದ. ಈಗ ತಾವು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಜೀವನ ನೋಡ್ಬೇಕಲ್ಲ. ಈ ತರ ಅನ್ಯಾಯ ಮಾಡಿರೋ ಸರಿ ಇರಲ್ಲ. ಅವರು ಇವತ್ತಿನ ದಿನ ಅವರ ಹಾಸ್ಪಿಟ್ಲ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೇಕು, ಮತ್ತು ಅವ್ರು ಸರ್ಕಾರಿ ಹುದ್ದೆಯಲ್ಲಿ ಇದಾರಲ್ಲ ಅವರಿಗೆ ಅಮಾನತುಗೊಳಿಸ್ಬೇಕಂತೇಳಿ ನಾನು ಇಷ್ಟೇ ಕರೆದಿರುವ ಕಾರಣವೇನಂತಂದ್ರ ಜ್ಯೋತಿ ಗಂಡ ಪರಮೇಶ್ವರ ಒಬ್ಬ ದಲಿತ ಮಹಿಳೆ, ನಮ್ಮ ಮಾದಿಗ ಸಮಾಜದ ನಮ್ಮ ಸಹೋದರಿಯಾದ ಅನ್ಯಾಯ ಆಗಿ ಆಕೆಯಿಂದ ಜೀವವನ್ನು ಕಳ್ಕೊಂಡಂಥ ಕುಟುಂಬಕ್ಕೆ ಇವತ್ತ ದೇವರು ಶಾಂತಿ ಮತ್ತು ಧೈರ್ಯ ಕೊಡಲಂತ ನಾವು ಸಮಾಜದಿಂದ ಎಲ್ಲರೂ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಆದ ಕಾರಣ ಈಗ ನಮ್ಮ ಸಮಾಜದ ಹಿರಿಯ ಮುಖಂಡರಾದ ರಾಜವಾಡಿಕರ್ ಅವರು, ಬಾಬು ಸುಲ್ತಾನವರು ಮತ್ತು ನಮ್ಮ ಮಂಜು ನಾಲ್ವರವರು ಈಗಾಗಲೇ ಸವಿಸ್ತಾರವಾಗಿ ಹೇಳಿದ್ದಾರೆ. ಈಗೇನು ಮುಂದೆ ಮಾತಾಡೋದೇನು ಭಾಷಣ ಮಾಡೋಕ್ಕಂಥ ಅವಶ್ಯಕತೆ ಇಲ್ಲ. ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಸಣ್ಣ ಹೋರಾಟದಿಂದ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು
ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಆ ಕುಟುಂಬಕ್ಕೆ ನಮ್ಮ ಮಾದಿಗ ಸಮುದಾಯಕ್ಕೆ ನ್ಯಾಯ ಒದಗಿಸೋದ ಅಂತ ಕೆಲಸ ಮಾಡಿದರೆ ಒಳ್ಳೇದಿರ್ತಕ್ಕಂಥದ್ದು ನಮ್ಮದೊಂದು ಅನಿಸಿಕೆ. ಯಾಕಪ್ಪ ಅಂತಂದ್ರೆ ಇವತ್ತು ಕಮಿಷನರು ಘಟನೆ ಆದ ದಿವಸ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು ಕಮಿಷನರ್ಗಳು ಎಲ್ಲರೂ ಹೇಳಿದರು, ಇಲ್ಲ ಇದಕ್ಕೆ ನಾನು ಸರಿಪಡಿಸ್ತೀನಿ, ನೀವು ಶವವನ್ನು ಪ್ರತಿಭಟನೆ ಮಾಡಬೇಡ, ಜಿಲ್ಲಾ ಅಧಿಕಾರಿಗಳಲ್ಲಿ ನಾವು ಇಟ್ಟು ಪ್ರತಿಭಟನೆ ಮಾಡ್ತೀವಿ ಅಂದಾಗ ನಮ್ಮನ್ನು ಎಲ್ಲವನ್ನು ಹೇಳಿಕೇಸಿ ನಾನು ಸರಿಪಡಿಸ್ತೀನಿ ಅಂತ ಹೇಳಿ ನಮ್ಮನ್ನು ಶವ ಅಂತಿಮ ಸಂಸ್ಕಾರ ಮಾಡ್ಲಿಕ್ಕೆ ಮಾಡಿಬಿಟ್ಟಿವಿ ನಾವು. ಆಮೇಲೆ ಈ ಗಡುವು ಕೊಟ್ಟು ಬರೋಕ್ಕೂ ಕೂಡ ಅವ್ರು ಏನಪ್ಪ ಅಂತಂದ್ರೆ ಅದಕ್ಕೆ ಅದು ಸ್ಪಂದಿಸ್ತಾ ಇಲ್ಲ. ಅದೇ ಥರ ನಮ್ಮ ಏನು ದಲಿತ ಅವ್ರ ಮನೆಯಲ್ಲಿ ಕುಟುಂಬದಲ್ಲಿ ಯಾರಿಗೆ ಅನ್ಯಾಯ ಆಗ್ಯದ ಅವರು ಒಂದು ಏನೋ ಯಾರು ಕಲ್ಲು ಹೊಡೆದ್ರು ಸಾರ್ವಜನಿಕರು ಅದು ಕೋಮು ಒಂದು ಇದು ಟೈಪ್ ಆಗಿದೆ. ಅದು ಏನಂತಾರ ಜನ ಮಾಡಿರೋರು ಯಾರು ಕಲ್ಲು ಹೊಡೆದಾರ ಯಾರು ಬಿಟ್ರ ನಮ್ಮ ಹುಡುಗಿ ಕುಟುಂಬದವ್ರು ಎಲ್ಲಿ ಅಳ್ಕೊಂತಿದ್ರು ಅದು ಯಾರಿಗೆ ಸಂಬಂಧ ಇಲ್ಲ. ಯಾಕೆ ಕಿಡಿಗೇಲಿ ಕಲ್ಲು ಹೊಡೆದ್ರು ಯಾರು ಕಾಲು ಹೊಡೆದ್ರು ನಮಗೆ ಗೊತ್ತಿಲ್ಲ. ಆದರೂ ಕೂಡ ಅವ್ರ ಮೇಲೆ ಏನಪ್ಪ ಅಂದ್ರೆ ಕಮಿಷನರ್ ಅವರು ಹೇಳಿಕೇಸಿ ಅವ್ರ ಮೇಲೆ ಒಂದು ಕೂಲಿ ಮಾಡ್ತಕ್ಕಂಥ ಜನರ ಮೇಲೆ FIR ಮಾಡ್ತಾರೆ, 4 ಕೇಸ್ ಹಾಕ್ತಾರೆ. ಇದ್ರ ಅರ್ಥ ಏನಿದ್ರು? ಆದ ಕಾರಣ ಈಗ ನಾಳೆ ಈಗ ಹೇಳ್ಬೇಕಾದ್ರೆ ಒಂದು ಝಲಕ್ ನಮ್ಮದು ನಾಳೆ ಸ್ಟಾರ್ಟ್ ಆಗ್ತದ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹಂತ ರಾಜ್ಯ ತಲುಪದವರೆಗೂ ನಾವು ಹೋರಾಟ ಮಾಡ್ತೀವಿ. ಆದ ಕಾರಣ ಯಾಕಂದ್ರೆ ಇಡೀ ನಮ್ಮ ರಾಜ್ಯ ಸರ್ಕಾರ ರಾಷ್ಟ್ರವನ್ನು ಇಡೀ DHOನೇ ಈ ಹೇಳಿಕೆಯಲ್ಲಿ ಯಾಕೆ ಡೆತ್ ಆಗ್ತಾ ಇದ್ದೇವೆ, ಯಾಕೆ ಮರಣ ಹೊಂದುತ್ತಾ ಇದೆ ಅಂತಕ್ಕಂಥ ಒಂದು ವಿಚಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ಕಮಿಷನ್ ಕೂಡಿಸಿ ಇದನ್ನು ಗಂಭೀರವಾಗಿ ಏನಪ್ಪ ಅಂದ್ರೆ ಸರ್ಕಾರ ಇದು ಸರ್ಚ್ ಮಾಡ್ತಾ ಇದೆ. ಆದರೆ ಇಲ್ಲಿ ಜಿಲ್ಲಾಡಳಿತ ಏನದಕ್ಕೆ ಕೇರ್ ಮಾಡ್ತಾ ಇಲ್ಲ. ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಲ್ಲ ಸುಳ್ಳಾಗ್ಬಿಟ್ಟು ಅಂದ್ರೆ ಈ ವಿಷಯ ಮೇಲೆ ಇವ್ರ ಮೇಲೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಮತ್ತು ಕಮಿಷನರ್ ಮೇಲೆ ಮುಗಿದು ಹೋಗ್ತಾ ಕಾಣ್ತದೆ ಇದು ಸರ್ಕಾರ ಈ ದೇಶವನ್ನು. ಆದ ಕಾರಣ ತಾವು ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಸ್ತೀನಿ, ಒಂದು ಗರೀಬ್ ಹೆಣ್ಮಗಳಿಗೆ ತಾವು ನ್ಯಾಯ ಕೊಡಬೇಕು. ನಿಮ್ಮ ಮುಖಾಂತರ ಏನಪ್ಪ ಅಂದ್ರೆ ಇದು ಸಂದೇಶವನ್ನು ಕಳಿಸಬೇಕು. ಮಾಧ್ಯಮ ಮಿತ್ರರಿಗೆ ನಾನು ಭಾಳ ಕಳ್ಕೊಳ್ಳಿಂದ ವಂದನೆ ಹೇಳ್ತೀನಿ. ನನ್ನ ಹೆಸರು ನಾಗರಾಜ್ ಗೊಂಡ್ಗುರ್ತಿ. ಮಾದಿಗ ಸಮುದಾಯ ಅಲ್ಲದೆ ಬಹಳಷ್ಟು ಹೆಣ್ಮಕ್ಳು ಪ್ರೆಗ್ನೆಂಟ್ ಹೆಣ್ಮಕ್ಳು ಇದ್ದಾರೆ ಸರ್, ಅದ್ರ ಬಗ್ಗೆ ಏನು ಹೇಳಕ್ ಬಯಸ್ತೀನಿ ಸರ್? ನಾನು ಈಗಾಗಲೇ ಹೇಳೋದಿಲ್ಲ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಹಳ ಗಂಭೀರದಿಂದ ರಿಸರ್ಚ್ ಮಾಡ್ತಾ ಇದೆ. ನಾನು ಆಗಲೇ ಹೇಳಿದ ಈ ಹೆರಿಗೆಯಲ್ಲಿ ಯಾಕೆ ಮರಣ ಹೊಂದುತ್ತಿದ್ದಾರೆ ಅಂತ ಕೇಸಿ ಇಡೀ DHOನೇ ಪೂರಾ ಇದಕ್ಕೆ ಒಂದು ಕಮಿಷನ್ ಕೂಡಿಸ್ಕೇಸಿ ಇದಕ್ಕೆ ಸರ್ಚ್ ಮಾಡ್ತಾ ಇದ್ದಾರೆ ಸರ್. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क। सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Birnakapom near Gaushavali Dargah, KGF, Karnataka. Contact details 9483444290 9480107826.